ಇವತ್ತು ನಮ್ ಜೊತೆ ಇದ್ದಾರೆ ಪ್ರಶಾಂತ್ ಕುಮಾರ್ ಸರ್. ಸ್ಟಾರ್ಟ್ ಮಾಡಿದವರು ತೆಲುಗು ಟೈಟನ್ಸ್, ಪಟ್ನಾ ಪೈರೇಟ್ಸ್, UP ಯೋಧಸ್ ಹಾಗೂ ಪಟ್ನಾ ಪೈರೇಟ್ಸ್ ಕೋಚ್ ಕೂಡ ಮಾಡಿದ್ದಾರೆ ಸರ್. ಹಾಗೆ ಈಗ KKPL ಕೋಚ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಪ್ರತಿಭೆಗಳಿಗೆ ಒಂದು ಅವಕಾಶ ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಮತ್ತೆ 8 ಫ್ರಾಂಚೈಸ್ಗಳು ಸೇರ್ಕೊಂಡು ಮಾಡ್ತದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದೀವಿ ಪ್ರೋ ಕಬಡ್ಡಿ ಅಂತ ಹೇಳಿ. ಪ್ರೋ ಕಬಡ್ಡಿಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಆಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಅವಕಾಶ ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರತಿಭೆಗಳಿಗೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಮತ್ತೆ ಯಂಗ್ ಟ್ಯಾಲೆಂಟ್ಸ್ಗೆ ಇದೊಂದು ದೊಡ್ಡ ಒಳ್ಳೆ ವೇದಿಕೆ ಆಗುತ್ತೆ. ನೆಕ್ಸ್ಟ್ PKL ಆಡಕ್ಕೆ ಆದ್ರೂ, ನೆಕ್ಸ್ಟ್ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಿ ಕರ್ನಾಟಕ ಟೀಮ್ ಆಡಕ್ಕೆ ಒಳ್ಳೆ ವೇದಿಕೆ ಆಗಲ್ಲ ಸರ್? ಖಂಡಿತ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದು ಒಳ್ಳೆ ಆಟಗಾರರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ತುಂಬಾ ಕ್ರೀಡಾ ಪ್ರತಿಭೆಗಳು ಈ ಒಂದು ಟೂರ್ನಮೆಂಟ್ ಇಂದ ನಮ್ಮ ನಾವು ಟಿವಿಯಲ್ಲಿ ನೋಡ್ತಿರುವ ಈ ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿ ನೋಡಿದ ಪ್ಲೇಯರ್ಗಳು ಇದರಿಂದ ಬರ್ಬೋದು ಅಂತ ಒಂದು ಅನಿಸಿಕೆ. ಮತ್ತೆ ನಿಮ್ದು ಈಗ ಆಕ್ಷನ್ ಸ್ಟ್ರಾಟಜಿ ಎಲ್ಲ ಹೆಂಗೆ, ಪ್ಲೇಯರ್ಸ್ ಮೇಲೆ ಯಾರನ್ನ ತಗೊಬೇಕು ಅಂತ ಎಲ್ಲ ಏನೋ ಸ್ಕೆಚ್ ಮಾಡಿದಾರ? ಇಲ್ಲಿ 8 ಟೀಮ್ಗಳು ಅವರವರ ಸ್ಟ್ರಾಟಜಿ ಮೇಲೆ ಬಂದಿರ್ತಾರೆ. ನಾವು ಬಂದಿದ್ದೀವಿ. ಅಂದ್ರೆ ನಿಮ್ಗೆ ಹೆಚ್ಚಾಗಿ ಯಾರು ಬೇಕು? ಈಗ ಒಬ್ಬ ಪ್ಲೇಯರ್ ನಮಗೆ ಬೇಕೇ ಬೇಕು ಅಂತ ಪಟ್ಟ ಹಿಡಿದು ಬಂದಿದ್ದೀರಾ ಅಂತ ಯಾರಾದ್ರೂ ಇದ್ರೆ? ಇದಾರೆ. ನಮ್ಗೆ ಬೇಕಂದ್ರೆ 14 ಪ್ಲೇಯರ್ ನಾವು ತಗೋಬೇಕು. ಒಳ್ಳೊಳ್ಳೆ ಆಟಗಾರರು ಇದ್ದಾರೆ. ನಮ್ ತರನೇ ಇನ್ನೂ ಟೀಮ್ಗಳು ಪ್ಲಾನ್ ಮಾಡಿರ್ತಾರೆ. ಬಟ್ ಆಕ್ಷನ್ ಅಲ್ಲಿ ನೋಡ್ಬೇಕು ಏನಾಗುತ್ತೆ ಏನ್ ಕತೆ ಅಂತ. ಒಳ್ಳೆ ಪ್ಲಾನ್ ಇಟ್ಕೊಂಡ್ ಬಂದಿದ್ವಿ. ಸಕ್ಸಸ್ ಆಗುತ್ತೆ ಎಂಬ ಅನಿಸಿಕೆ, ಭಾವನೆ. ಮುಂದೆ ಈಗ ಕಬಡ್ಡಿ ಆಡ್ತಿರೋರಿಗೆ ಏನಾದ್ರು, ಇವಾಗ ಕಬಡ್ಡಿನ ಗೇಮ್ ಯೂತ್ ತಗೊಂತಿರೋರಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕಬಡ್ಡಿ ಆಟಗಾರ ಅದು ಯಾವುದೇ ಕ್ರೀಡೆಯನ್ನ ಆಡುವಂತ ಆಟಗಾರರಿಗೆ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾವು ಆಡ್ತಾ ಇರ್ಬೇಕಾದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ ನಮ್ಗೆ. ಬಟ್ ಇವಾಗ ಸಿಗ್ತಾ ಇದೆ. ಅಂದ್ರೆ ಖಂಡಿತ ನಾವು ಯಾವ್ದನ್ನು ತಗೊಳ್ತೀವೋ ಅದಕ್ಕೆ ಸಕ್ಸಸ್ ಖಂಡಿತ ಇರುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು PKL ಸ್ಟಾರ್ಟ್ ಆಗಿದೆ 2016-17 ಆ ಸ್ಟೇಜ್ ಅಲ್ಲಿ, 2014. ಆದ್ರೆ ಇವಾಗ ಬರ್ತಾರೆ ಆಲ್ಮೋಸ್ಟ್ ಎಲ್ಲ PKL, ಈಗ KKPL ಅಂದ್ರೆ ಪ್ಲಾಟ್ಫಾರ್ಮ್ ಜಾಸ್ತಿ ಆಗಿದೆ ಅನ್ಸುತ್ತಲ್ಲ ಸರ್? ಖಂಡಿತ ತುಂಬಾ ಪ್ಲಾಟ್ಫಾರ್ಮ್ ಇದೆ. ನಾವು ಆಡ್ತಾ ಇರ್ಬೇಕಾದ್ರೆ ಮಣ್ಣಲ್ಲಿ ಆಡ್ಕೊಂಡು ಬಂದವರು, ಆಮೇಲೆ ಮ್ಯಾಟಿಗೆ ಬಂದಿದೀವಿ. ಕಬಡ್ಡಿ ಬೆಳೀತಾ ಇದೆ. ಕಬಡ್ಡಿ ಆಟಗಾರರು ನಾವು ಅದಕ್ಕೆ ಡೆಡಿಕೇಶನ್ ಕೊಡಬೇಕು. ಒಳ್ಳೆ ಪ್ಲಾಟ್ಫಾರ್ಮ್ ಇದು KKPL. ರಾಜ್ಯದ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿಗೆ ಖಂಡಿತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮೇಡಮ್ ಫೋಟೋ